ओके. पूजाय राघवेंद्राय सत्यधर्मरताय च भजतां कल्पवृಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಆಮ್ಲಾಯಿಂದ ಪಿಕಲ್ ಮಾಡ್ತಾಯಿದ್ದೀನಿ. ಆಮ್ಲಾಯಿಂದ ಪಿಕಲ್ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಹೇರ್ ಫಾಲ್ ಕಂಟ್ರೋಲ್ಗೆ ಮತ್ತು ಹೇರ್ ರಿಗೋದಿಗೆ ಆಮ್ಲನೇ ದಿ ಕಿಂಗ್ ಅಂತೇಳಿ ಡಾಬರ್ ಆಮ್ಲ ಆಯಿಲ್ ಎಲ್ಲ ಬರ್ತಿತ್ತಲ್ಲ, ನೆನಪಿದೆನಾ? ಆಮ್ಲನೇ ಚೆನ್ನಾಗಿ ಬೆಸ್ಟ್ ಇರುತ್ತೆ ಹೇರ್ ರೀಗ್ರೋತಿಗೆ ಆಗಿರ್ಬೋದು ಅಥವಾ ಹೇರ್ ಫಾಲ್ ಕಂಟ್ರೋಲಿಗೆ. ಇದ್ರ ಥರನೂ ಮಾಡ್ತಾರೆ, ಅಂದರೆ ಖಟ್ಟ ಮೀಠ ಚಟ್ನಿ ಎಲ್ಲ ಬರುತ್ತಲ್ಲ ಹುಣಸೆಹಣ್ಣಿಂದು, ಆ ರೀತಿ ಆದರೂ ಮಾಡ್ಬೋದು. ಅಥವಾ ಇಲ್ಲ ಅಂತಂದರೆ ಪಿಕ್ಕಲ್ ಥರ ಆದರೂ ಮಾಡ್ಕೋಬೋದು. ಪಿಕ್ಕಲಲ್ಲಿ ಒಂದು ಬಾಯ್ಲ್ ಮಾಡಿನೂ ಪಿಕ್ಕಲ್ ಮಾಡ್ತಾರೆ, ಅಥವಾ ಬಾಯ್ಲ್ ಮಾಡಲಾರ್ದ ಇದನ್ನು ನಿಂಬೆಹಣ್ಣು ಮತ್ತು ಮಾವಿನಕಾಯಿ ಹೆಂಗೆ ಶೀಲಿ ಮಾಡ್ತಾರೆ ಆ ಥರನೂ ಮಾಡ್ತಾರೆ. ಯಾವ ಥರ ಆದರೂ ಮಾಡ್ಕೋಬೋದು. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ತಿ ಆಗಿರುತ್ತೆ. ಇದನ್ನು ಲೆಸ್ ಇಂಗ್ರೀಡಿಯೆಂಟಿಂದ ಟೇಸ್ಟಿ ಆಗಿರಬೇಕು. ಹಾಗೆ ಹೇರ್ ರಿಗೋದಿಗೂ ಹೇರ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಯಿತಾ? ಇದನ್ನೆಲ್ಲ ತೊಗೊಂಡಿದ್ದಾನಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಹೋಗಿರೋದೆಲ್ಲ ತೆಗೆದುಬಿಡ್ಬೇಕು, ಇದು ಹಾಕಿದ್ರೇ ಕೆಟ್ಟೋಗೋದು. ಇದನ್ನೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಓಕೆ, ಆಯಿತಾ? ಚೆನ್ನಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇವನ್ನ ಈ ಥರ ಪೀಸ್ ಮಾಡಿ ಹಾಕ್ಕೋಬೇಕು. ಓಕೆ, ಈ ಥರ ಈ ಥರ ಕಟ್ ಮಾಡಿ, ಅಂದರೆ 1 2 3 4 5 1 2 3 4 5 ಈ ಥರ ಸ್ಲೈಸಸ್ ಆಗಿ ತೆಂಗಿನಕಾಯಿ ಎಲ್ಲ ಸುಲಿತೀವಲ್ಲ ಆ ರೀತಿ ಅಂದರೆ ಬಿಡಿಸ್ಕೋಬೇಕಿಂದು. ಬಿಡಿಸ್ಕೊಂಡು ಹಾಕೋಬೇಕು. ಎಲ್ಲವೂ ಇದೇ ರೀತಿ ಹಾಕೋಬೇಕು. ಆಯಿತಾ? ನೆಕ್ಸ್ಟು ಎಲ್ಲವೂ ಇದೇ ರೀತಿ ಹಾಕ್ಕೊಳ್ತಾ ಹೋಗೋದು. ಸ್ವಲ್ಪ ಉಪ್ಪು ಹಾಕೋದು, ಚೂರು ಅರಿಶಿನ ಹಾಕೋದು. ನೆಕ್ಸ್ಟು ಮತ್ತು ಆಮ್ಲ ಹಾಕೋದು, ಮತ್ತು ಉಪ್ಪು ಹಾಕೋದು, ಆಮ್ಲ ಹಾಕೋದು, ಎಲ್ಲವೂ ಇದೇ ರೀತಿ ಹಾಕ್ಕೊತ ಹೋಗಬೇಕು. ಆಯಿತಾ? ಆಯಿತಾ? ಇಷ್ಟು ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊತೀನಿ. ಓಕೆ, ಸಾಸಿವೆ ಚೆನ್ನಾಗಿ ಹುರ್ಕೋಬೇಕು. ಆಯಿತಾ? ನೆಕ್ಸ್ಟ್ ಇವಾಗ ಜೀರಿಗೆ ಲಾಸ್ಟಿಗೆ ಹಾಕ್ಕೋಬೇಕು, ಇವಾಗೆ ಬೇಡ. ಇವಾಗ ಹಾಕ್ಕೊಂಡ್ಬಿಟ್ರೆ ಇದಾಗಿಬಿಡುತ್ತೆ. ನೆಕ್ಸ್ಟ್ ಮೆಂತ್ಯಕಾಳು. ಓಕೆ, ಮೆಂತ್ಯಕಾಳು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಆಯಿತಾ? ಇವನ್ನೆಲ್ಲ ಹುರ್ಕೊಂಡ್ಮೇಲೆ ಆಯಿತಾ? ನೆಕ್ಸ್ಟ್ ಸ್ವಲ್ಪ ಜೀರಿಗೆ. ಆಯಿತಾ? ಇದನ್ನು ಕೈಯಿಂದಾದರೂ ಕುಟ್ಬೋದು ಅಥವಾ ಮಿಕ್ಸಿ ಆದರೂ ಮಾಡ್ಕೋಬೋದು. ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಹಿ ಇರುತ್ತೆ, ಮೆಂತ್ಯಕಾಳು ಸಾಸಿವೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರ್ಕಾಗೋವರೆಗೂ ಕುಟಾಣಿಯಿಂದಾದರೂ ಕುಟ್ಬೋದು. ಸ್ವಲ್ಪ ಇದೆಲ್ಲ ಕುಟಾಣಿಯಿಂದ ಕೊಡ್ಬೋದು, ಇಲ್ಲ ಮಿಕ್ಸಿ ಆದರೂ ಮಾಡ್ಬೋದು. ಸ್ವಲ್ಪ ಎಲ್ಲ ಹಾಗಾಗಿ ಕುಟಾಣಿಯಿಂದ ಕೊಡ್ತೀನಿ ಇದನ್ನು. ಮೆಂತ್ಯಕಾಳು, ಜೀರಿಗೆ ಹಾಗೂ ಮೆಂತ್ಯಕಾಳು, ಜೀರಿಗೆ ಮತ್ತು ಸಾಸಿವೆ ಹುರ್ಕೊಂಡಿದ್ದೆಲ್ಲ ಇದನ್ನು ಕುಟಾಣಿಯಿಂದ ಕುಟ್ಕೊತೀನಿ. ಯಾಕಂದರೆ ಜಾಸ್ತಿ ಇದ್ದರೆ ಮಿಕ್ಸಿಗೆ ಬರ್ತೈತಾ, ಸ್ವಲ್ಪ ಇರುತ್ತೆ. ಸ್ವಲ್ಪ ಸಣ್ಣ ಕುಟ್ಕೊಂಡು
ಸೋಪ್ ಕೂಡ ಹಾಕ್ಕೊಂತಾರೆ ಡೈಜೆಷನ್ ಆಗುತ್ತೆ ಅಂತ. ಸೋಪು ಮತ್ತು ಅದು ಓಂಕಾಳು ಅಂತಾರಲ್ಲ ಅದು ಯೂಸ್ ಮಾಡಿಲ್ಲ. ಓಕೆ ಆಯಿತಾ, ಸಾಕಿಷ್ಟೆ ಕುಟ್ಕೊಂಡಿರೋದು. ಇವಾಗ ಇದು ಕುಟ್ಟಿರೋದು ತಗೊಂಡು ಹಾಕ್ಕೋಬೇಕು. ಮೆಂತ್ಯಕಾಳು, ಸಾಸಿವೆ ಹಾಗೂ ಜೀರಿಗೆ ಹಾಕಿ ಕುಟ್ಟಿರೋದೈತಲ್ಲ ಇದನ್ನು ಮಿಕ್ಸ್ ಮಾಡಬೇಕು. ಓಕೆ, ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಬಂದ್ರೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಇಡ್ತೀನಿ. ಎಣ್ಣೆ ಕಾಯಿಸಿದಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಬೇಕು. ಓಕೆ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಷ್ಟೆ. ಮತ್ತು ಬೆಳ್ಳುಳ್ಳಿ ಕಾದಿದೆ. ಓಕೆ, ಇವಾಗ ನಾವು ಇನ್ನೂ ಒಂದು ಕೆಲಸ ಇದೆ, ಅದು ಮಾಡಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಬಿಡೋಣ, ಮಧ್ಯದಲ್ಲಿ ಹಾಕೋಣ. ಯಾಕಂದರೆ ಆಯಿಲ್ ಇಲ್ಲೇ ಹಾಕ್ತೀನಿ ನಾನು. ಇವಾಗ ಆಯಿಲ್ ಇಲ್ಲೇ ಹಾಕೋದ್ರಿಂದ ಇಲ್ಲೇ ಇರಲಿ. ಇವಾಗೆ ಮಿಕ್ಸ್ ಮಾಡೋದಿಲ್ಲ, ಆಯಿಲ್ ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇವಾಗ ಇದು ಎಣ್ಣೆ ಮತ್ತು ಬೆಳ್ಳುಳ್ಳಿದೇನಿದೆ ಅಲ್ಲ ಅದು ಹಾಕ್ಕೊಂಬಿಡ್ಬೇಕು. ಓಕೆ, ಎಣ್ಣೆ ಮೇಲೆ ಹಾಕ್ಕೋಬೇಕು ಅದನ್ನು, ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಂಗೆ ನೀಟಾಗಿ ಕಲಿಸ್ಬೇಕು. ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಆಯಿಲ್ ಬೇಕಂದ್ರೆ ಹಾಕ್ಕೋಬೋದು. ಒಬ್ಬೊಬ್ಬರು ಜಾಸ್ತಿ ಆಯಿಲ್ ನಿಂದ್ರಿಸಿಬಿಡ್ತಾರೆ. ಆಯಿಲ್ ನಮಗೆ ಜಾಸ್ತಿ ಬೇಡಪ್ಪ ಸ್ವಲ್ಪ ಇರಲಿ ಅಂತಂದರೆ, ನಾವೆಲ್ಲ ಡಯಟ್ ಮಾಡೋರು ಆಯಿಲ್ ಜಾಸ್ತಿ ಬೇಡ ಅಂದರೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಓಕೆ, ಇದೈತಲ್ಲ ಡೈಲಿ 2 ಪೀಸ್ ತಿನ್ನಬೇಕು. ಅಂದರೆ ಇದೊಂದು ಈ ಥರ ಡೈಲಿ 2 ಪೀಸ್ ತಿಂದು ಎರಡು ಕಡ್ಡಿ ಅಷ್ಟು ಕರಿಬೇವು ತಿಂದರೆ, ಒಂದಿಷ್ಟು ಕ್ಯಾರೆಟ್ ತಿಂದರೆ, ಸ್ವಲ್ಪ ಮಜ್ಜಿಗೆ ತಿಂದರೆ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಹೇರ್ ಫಾಲ್ ಅಂತೂ ಕಂಟ್ರೋಲ್ ಆಗುತ್ತೆ, ಹೇರ್ ರೀಗ್ರೋತು ಆಗುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅಂತಾರಲ್ಲ ಅದ್ರ ಪಿಕ್ಕಲ್ಲಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಡಯಟ್ ಅಂಥೇಳಿ ಆಯಿಲ್ ಜಾಸ್ತಿ ಹಾಕ್ಕೊಂಡಿಲ್ಲ. ಆಯಿಲ್ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು.